ಆರಾಧ್ಯ ಎಜುಕೇಷನ್ನ ಇವತ್ತಿನ ಸಂಚಿಕೆಗೆ ಎಲ್ಲರನ್ನೂ ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು ಹೊಸದಾಗಿ ಬಂದಂತಹ PSC ನೋಟಿಫಿಕೇಷನ್ಗಳ ಕುರಿತಾಗಿ ನೋಡೋಣ. ಮೊದಲ ಕ್ಯಾಟಗರಿ 270 BCom ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಸೂಪರಿಂಟೆಂಡೆಂಟ್ ಇನ್ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ. ಮುಂದಿನ ಕ್ಯಾಟಗರಿ ಬಂದ್ಬಿಟ್ಟು 271 ಅಸಿಸ್ಟೆಂಟ್ ಇನ್ ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್. ಡಿಗ್ರಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಅದೇ ರೀತಿ ಮಲಯಾಳಂ ಹಾಗೂ ತಮಿಳು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಇರಬೇಕು. ಮುಂದಿನ ಕ್ಯಾಟಗರಿ 272 ಓವರ್ಸಿಯರ್ ಆರ್ ಡ್ರಾಫ್ಟ್ಸ್ಮ್ಯಾನ್ ಗ್ರೇಡ್ 1 ಇನ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ನೋಡಿ. +2 ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಕಾರ್ ಟೇಕರ್ ಫೀಮೇಲ್ ಇನ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ 9 ವ್ಯಾಕೆನ್ಸಿಗಳಿವೆ. +2 ಅಥವಾ 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಂತಹ ಪೋಸ್ಟ್ ಒಂದನ್ನು ನೋಡೋಣ. ಇನ್ಸ್ಪೆಕ್ಟಿಂಗ್ ಅಸಿಸ್ಟೆಂಟ್ ಇನ್ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ 8 ವ್ಯಾಕೆನ್ಸಿಗಳಿವೆ. 7ನೆಯ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಂತಹ ಪೋಸ್ಟ್ ಒಂದನ್ನು ನೋಡೋಣ. ಕ್ಯಾಟಗರಿ ನಂಬರ್ 275 ಡ್ರೈವರ್ ಕಮ್ ಆಫೀಸ್ ಅಟೆಂಡೆಂಟ್ ಇನ್ ಕೇರಳ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ 5 ವ್ಯಾಕೆನ್ಸಿಗಳಿವೆ. 6ನೆಯ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಪಿಯೋನ್ ಆರ್ ವಾಚ್ಮ್ಯಾನ್ ಇನ್ ಕೇರಳ ಸ್ಟೇಟ್ ಫಿನಾನ್ಷಿಯಲ್ ಎಂಟರ್ಪ್ರೈಸಸ್ ಲಿಮಿಟೆಡ್ 20 ವ್ಯಾಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ 277 ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ಟ್ರಾವನ್ಕೂರ್ ಟೈಟಾನಿಯಂ ಪ್ರಾಡಕ್ಟ್ಸ್ ಲಿಮಿಟೆಡ್ 1 ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಡಿಗ್ರಿ ಇನ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಮುಂದಿನ ಕ್ಯಾಟಗರಿ ಬಂದ್ಬಿಟ್ಟು 278 ಹೈಸ್ಕೂಲ್ ಟೀಚರ್ ಕನ್ನಡ ಮೀಡಿಯಂ ಇನ್ ಎಜುಕೇಷನ್. ಕಾಸರಗೋಡು ಜಿಲ್ಲೆಗಿರುವಂತಹ ವ್ಯಾಕೆನ್ಸಿಯಾಗಿದೆ. ಕೇವಲ ಒಂದೇ ಒಂದು ವ್ಯಾಕೆನ್ಸಿ ಇದೆ. BEd ಪಾಸ್ ಆಗಿರಬೇಕು, KTET ಪಾಸ್ ಆಗಿರಬೇಕು. ಮತ್ತೊಂದು ಕ್ಯಾಟಗರಿ ನೋಡೋಣ. 279 ಹೈಸ್ಕೂಲ್ ಟೀಚರ್ ಮಲಯಾಳಂ ಮೀಡಿಯಂ ಇನ್ ಎಜುಕೇಷನ್. ಮಲಪ್ಪುರಂ, ಕೋಳಿಕೋಡು, ವಯನಾಡ್, ಕಣ್ಣೂರು MB ಜಿಲ್ಲೆಗಳಿಗೆ ತಲಾ 1ರಂತೆ ವ್ಯಾಕೆನ್ಸಿ ಇದೆ. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಕಂಪ್ಯೂಟರ್ ಗ್ರೇಡ್ 2 ಇನ್ ಪ್ರಿಂಟಿಂಗ್. ಎರ್ನಾಕುಳಂ 1 ವ್ಯಾಕೆನ್ಸಿ, ಪಾಲಕ್ಕಾಡ್ 2 ವ್ಯಾಕೆನ್ಸಿ, ಕಣ್ಣೂರ್ 1 ವ್ಯಾಕೆನ್ಸಿ. ಮುಂದಕ್ಕೆ 281ರಿಂದ 289ರವರೆಗೆ ಇರುವ ಕ್ಯಾಟಗರಿಗಳನ್ನು ನೋಡೋಣ. 281 ಝೂವಾಲಜಿ 1 ವ್ಯಾಕೆನ್ಸಿ ಇದೆ SC. 282 ಇಂಗ್ಲೀಷ್ 24 ವ್ಯಾಕೆನ್ಸಿ ST. 283 ಮಲಯಾಳಂ 1 ವ್ಯಾಕೆನ್ಸಿ ಇದೆ ST ಕ್ಯಾಟಗರಿ. 284 ಫಿಸಿಕ್ಸ್ 6 ವ್ಯಾಕೆನ್ಸಿಗಳಿವೆ ST ಕ್ಯಾಟಗರಿ. 285 ಕೆಮಿಸ್ಟ್ರಿ 9 ವ್ಯಾಕೆನ್ಸಿ ST ಕ್ಯಾಟಗರಿ. 286 ಮ್ಯಾಥಮೆಟಿಕ್ಸ್ 10 ವ್ಯಾಕೆನ್ಸಿಗಳು ST ಕ್ಯಾಟಗರಿ. 287 ಜಿಯೋಗ್ರಫಿ 2 ವ್ಯಾಕೆನ್ಸಿ ST ಕ್ಯಾಟಗರಿ. 288 ಹಿಸ್ಟರಿ 1 ವ್ಯಾಕೆನ್ಸಿ ST ಕ್ಯಾಟಗರಿ. 289 ಸ್ಟ್ಯಾಟಿಸ್ಟಿಕ್ಸ್ 3 ವ್ಯಾಕೆನ್ಸಿ ST ಕ್ಯಾಟಗರಿಯಲ್ಲಿ. +2 ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಕಾನ್ಫಿಡೆನ್ಷಿಯಲ್ ಅಸಿಸ್ಟೆಂಟ್ ಇನ್ ಲ್ಯಾಂಡ್ ರೆವೆನ್ಯೂ ಕೇವಲ ಒಂದೇ ಒಂದು ವ್ಯಾಕೆನ್ಸಿ ಇದೆ. MSW ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ ಇನ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಒಂದೇ ಒಂದು ವ್ಯಾಕೆನ್ಸಿ ಇದೆ. PG ಹಾಗೂ BEd ಕೋರ್ಸ್ ಮಾಡಿದವರಿಗೆ ಅಪ್ಲೈ ಮಾಡಬಹುದಂತಹ ಪೋಸ್ಟ್ಗಳನ್ನು ನೋಡೋಣ. 292ರಿಂದ 298ರವರೆಗೆ ಇರುವ ಕ್ಯಾಟಗರಿಗಳನ್ನು ನೋಡೋಣ. 292 ಬಾಟನಿ 1 ವ್ಯಾಕೆನ್ಸಿ ಇದೆ SC ಆರ್ ST ಕ್ಯಾಂಡಿಡೇಟ್. 293 ಬಾಟನಿ 2 ವ್ಯಾಕೆನ್ಸಿ ST. 294 ಎಕನಾಮಿಕ್ಸ್ 2 ವ್ಯಾಕೆನ್ಸಿ ST. 295 ಹಿಸ್ಟರಿ 1 ವ್ಯಾಕೆನ್ಸಿ ST. 296 ಅರೇಬಿಕ್ 2 ವ್ಯಾಕೆನ್ಸಿ ಇದೆ SC ಆರ್ ST ಕ್ಯಾಂಡಿಡೇಟ್ನಲ್ಲಿ. 297 ಇಂಗ್ಲೀಷ್ 1 ವ್ಯಾಕೆನ್ಸಿ ST. 298 ಹಿಂದಿ 7 ವ್ಯಾಕೆನ್ಸಿ ST ಕ್ಯಾಂಡಿಡೇಟ್. BSW ಮಾಡಿದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ICDS ಸೂಪರ್ವೈಸರ್ ಇನ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ 4 ವ್ಯಾಕೆನ್ಸಿಗಳು ಮಾತ್ರ ಇವೆ. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಪೊಲೀಸ್ ಕಾನ್ಸ್ಟೇಬಲ್ ಡ್ರೈವರ್ ಇನ್ ಪೊಲೀಸ್ ಸ್ಟೇಟ್ ವೈಡ್ ಆಗಿದೆ. ST ಅಭ್ಯರ್ಥಿಗಳಿಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಕ್ಯಾಟಗರಿ ನಂಬರ್ 301/2020 +2 ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಲ್ಯಾಬೊರೇಟರಿ ಟೆಕ್ನಿಷಿಯನ್ ಗ್ರೇಡ್ 2 ಇನ್ ಮೆಡಿಕಲ್ ಎಜುಕೇಷನ್ 1 ವ್ಯಾಕೆನ್ಸಿ ಇದೆ.
Move on to next category number 302/2020 radiographer grade 2nd in medical education. 2 ವೇಕೆನ್ಸಿಗಳಿವೆ. 6ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಕ್ಯಾಟಗರಿ ನಂಬರ್ 303/2020 ಸೆಕ್ಯೂರಿಟಿ ಗಾರ್ಡ್ ಗ್ರೇಡ್ 2nd ಇನ್ ಕೇರಳ ಮಿನರಲ್ಸ್ ಆ್ಯಂಡ್ ಮೆಟಲ್ಸ್ ಲಿಮಿಟೆಡ್. ಒಂದೇ ಒಂದು ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ 304/2020 UP ಟೀಚರ್ ಮಲಯಾಳ ಮೀಡಿಯಂ ಇನ್ ಎಜುಕೇಷನ್. ನೆಕ್ಸ್ಟ್ ಕ್ಯಾಟಗರಿ ನಂಬರ್ 305/2020 LP ಟೀಚರ್ ಮಲಯಾಳ ಮೀಡಿಯಂ ಇನ್ ಎಜುಕೇಷನ್. +2 ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಗ್ರೇಡ್ 2nd ಇನ್ ಹೆಲ್ತ್ ಸರ್ವಿಸಸ್. ಕ್ಯಾಟಗರಿ ಸಂಖ್ಯೆ 306. ಡಿಸ್ಟ್ರಿಕ್ಟ್ ವೈಸಾಗಿ ಎಷ್ಟು ವೇಕೆನ್ಸಿಗಳಿವೆ ಅನ್ನೋದನ್ನು ಪರದೆಯಲ್ಲಿ ಗಮನಿಸಿ. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಕ್ಯಾಟಗರಿ ಸಂಖ್ಯೆ 307 ವಿಲೇಜ್ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 2nd ಇನ್ ರೂರಲ್ ಡೆವಲಪ್ಮೆಂಟ್. ಮುಂದಿನ ಕ್ಯಾಟಗರಿ ಸಂಖ್ಯೆ 308 ಲಾಸ್ಟ್ ಗ್ರೇಡ್ ಸರ್ವೆಂಟ್ಸ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್. 7ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಮುಂದಕ್ಕೆ 2 ಕ್ಯಾಟಗರಿಗಳನ್ನು ನೋಡೋಣ. 309 ಹಾಗೂ 310. 309ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮ್ಯಾಥಮೆಟಿಕ್ಸ್ ಇನ್ ಕೇರಳ ಕಾಲೇಜಿಯೇಟ್ ಎಜುಕೇಷನ್ SC 7 ವೇಕೆನ್ಸಿಗಳಿವೆ. ಅದೇ ಥರ 310ರಲ್ಲಿ ಇದೇ ಪೋಸ್ಟ್ ಆಗಿದೆ ST 2 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 311 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಜೂನಿಯರ್ ಇನ್ಸ್ಟ್ರಕ್ಟರ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಡಿಪಾರ್ಟ್ಮೆಂಟಲ್ಲಿ 1 ವೇಕೆನ್ಸಿ ಇದೆ. ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಫಸ್ಟ್ ಕ್ಲಾಸ್ ಹೊಂದಿದವರಿಗೆ ಒಂದು ಅವಕಾಶ. ಕ್ಯಾಟಗರಿ ಸಂಖ್ಯೆ 312 ಲೆಕ್ಚರರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಇನ್ ಟೆಕ್ನಿಕಲ್ ಎಜುಕೇಷನ್ 1 ವೇಕೆನ್ಸಿ ಇದೆ. ಮುಂದಕ್ಕೆ 313ರಿಂದ 318ರವರೆಗಿರುವ ಡಿಸ್ಟ್ರಿಕ್ಟ್ ವೈಸ್ ಕ್ಯಾಟಗರಿಗಳನ್ನು ನೋಡೋಣ. LP ಸ್ಕೂಲ್ ಟೀಚರ್ ಮಲಯಾಳ ಮೀಡಿಯಂ ಇನ್ ಎಜುಕೇಷನ್. ಮುಂದಕ್ಕೆ ಕೊಲ್ಲಂ ಜಿಲ್ಲೆಗಿರುವಂತಹ 1 ವೇಕೆನ್ಸಿ ಇರುವಂತಹ ಪೋಸ್ಟ್ ಪಾರ್ಟ್ ಟೈಮ್ ಹೈಸ್ಕೂಲ್ ಟೀಚರ್ ಅರಬಿಕ್ ಇನ್ ಎಜುಕೇಷನ್. ಕೊನೆಯ ಕ್ಯಾಟಗರಿ ನಂಬರ್ 320 ಕಾಸರಗೋಡು ಜಿಲ್ಲೆಗಿರುವಂತಹ ನೇಮಕಾತಿಯಾಗಿದೆ. ದೀವರ ಇವರಿಗೆ 1 ವೇಕೆನ್ಸಿ ಇದೆ. ವರ್ಕ್ ಸೂಪರಿಂಟೆಂಡೆಂಟ್ ಇನ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇವಿಷ್ಟು ಇಂದಿನ PSC ನೋಟಿಫಿಕೇಷನ್ ಕುರಿತಾದಂತಹ ವಿಚಾರಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರುತ್ತೇವೆ. ಧನ್ಯವಾದಗಳು.